ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂದರೆ FDA, SDA, ಪೊಲೀಸ್ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿ, KPSC ಇತರ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಭಾರತದ ಹಸಿರು ಕ್ರಾಂತಿಗೆ ಸಂಬಂಧಿಸಿದವರು ಯಾರು? MS ಸ್ವಾಮಿನಾಥನ್ ಇವರು ಭಾರತದ ಹಸಿರು ಕ್ರಾಂತಿಗೆ ಸಂಬಂಧಿಸಿದವರು. ವರ್ಗೀಸ್ ಕುರಿಯನ್ ಕ್ಷೀರ ಕ್ರಾಂತಿಯ ಪಿತಾಮಹ. ಸುಂದರ್ಲಾಲ್ ಬಹುಗುಣರವರು ಪರಿಸರ ಸಂರಕ್ಷಣೆಗೆ ಹೆಸರುವಾಸಿಯಾಗಿದ್ದವರು. 2 ಈಸ್ ದಿ ರೈಟ್ ಆನ್ಸರ್. ಮನುಷ್ಯನ ಹೃದಯದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಕಾರ್ಡಿಯೋಲಜಿ. ಕಾರ್ಡಿಯೋಲಜಿ ಮನುಷ್ಯನ ಹೃದಯದ ಅಧ್ಯಯನದ ಹೆಸರು. ಡರ್ಮೆಟಾಲಜಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅಧ್ಯಯನ. ಯೂರೋಲಜಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರುವಂತಹ ಅಧ್ಯಯನ. 4 ಈಸ್ ದಿ ರೈಟ್ ಆನ್ಸರ್. ತಾಯಿ ಅದರ ಸಂಬಂಧ ಮಗು, ಹಾಗೆ ಮೋಡ ಇದರ ಸಂಬಂಧ ಮಳೆ. ತಾಯಿ ಮಗು, ಮೋಡ ಮಳೆ. 2 ಈಸ್ ದಿ ರೈಟ್ ಆನ್ಸರ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಯಿಂದ ಯಾವ ಜಲಪಾತ ಸೃಷ್ಟಿಯಾಗಿದೆ? ಜೋಗ ಜಲಪಾತ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಯಿಂದ ಜೋಗ ಜಲಪಾತ ಸೃಷ್ಟಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಜೋಗ ಸಾಗರ ತಾಲೂಕಿನಲ್ಲಿ ಇದೆ. ಇಲ್ಲಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡಲಾಗುತ್ತದೆ. ಕೇಂದ್ರ ಮಂತ್ರಿಮಂಡಲದ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿಗಳು. ಕೇಂದ್ರ ಮಂತ್ರಿಮಂಡಲದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು. 2 ಈಸ್ ದಿ ರೈಟ್ ಆನ್ಸರ್. ಖಿಲಾಫತ್ ಚಳವಳಿಯ ನಾಯಕರು? ಅಲಿ ಸಹೋದರರು. ಖಿಲಾಫತ್ ಚಳವಳಿಯ ನಾಯಕರು ಅಲಿ ಸಹೋದರರು. 3 ಈಸ್ ದಿ ರೈಟ್ ಆನ್ಸರ್. ಝೈಲಂ ಎಂದರೆ ಸಸ್ಯ ಅಂಗಾಂಶ. ಝೈಲಂ ಒಂದು ಸಸ್ಯ ಅಂಗಾಂಶ. ಝೈಲಂ ಮತ್ತು ಫ್ಲೋಯಂ ವಾಹಕ ಅಂಗಾಂಶ ಅಂತ ಹೇಳಿ ನಾವು ಕರಿತೀವಿ. ಝೈಲಂ ನೀರನ್ನು ಸಾಗಿಸುವುದರಿಂದ ಜಲವಾಹಕ ಎಂದು, ಫ್ಲೋಯಂ ಆಹಾರವನ್ನು ಸಾಗಿಸುವುದರಿಂದ ಆಹಾರವಾಹಕ ಎಂದು ಕರೆಯುತ್ತೇವೆ. ಝೈಲಂ ಪೇರೆನ್ಕೈಮಾ, ಝೈಲಂ ವೆಸಲ್, ಝೈಲಂ ಟ್ರೇಕಿಡ್ ಮತ್ತು ಝೈಲಂ ನಾರೋ ಝೈಲಂ ಅಂಗಾಂಶದ ಪ್ರಮುಖ ಘಟಕಗಳು. 1 ಈಸ್ ದಿ ರೈಟ್ ಆನ್ಸರ್. ಯಾವ ದೇಶವು ಸಕ್ಕರೆಯ ಬಟ್ಟಲು ಎಂದು ಪ್ರಸಿದ್ಧಿಯಾಗಿದೆ? ಕ್ಯೂಬಾ. ಕ್ಯೂಬಾ ಸಕ್ಕರೆಯ ಬಟ್ಟಲು ಎಂದೇ ಪ್ರಸಿದ್ಧಿ. 3 ಈಸ್ ದಿ ರೈಟ್ ಆನ್ಸರ್. ಪ್ರಸ್ತುತ ಆಸ್ತಿಯ ಹಕ್ಕು ಶಾಸನಬದ್ಧ ಹಕ್ಕಾಗಿದೆ. ಆಸ್ತಿಯ ಹಕ್ಕು ಶಾಸನಬದ್ಧ ಹಕ್ಕು. 3 ಈಸ್ ದಿ ರೈಟ್ ಆನ್ಸರ್. ಕಿಣ್ವಗಳು ವಿಶಿಷ್ಟವಾದ ಡ್ಯಾಶ್. ಸಸಾರಜನಕ ಅಂದರೆ ಪ್ರೋಟೀನ್ ಜನ್ಯ ವಸ್ತುಗಳು, ದಟ್ ಈಸ್ ಕಿಣ್ವಗಳು. 3 ಈಸ್ ದಿ ರೈಟ್ ಆನ್ಸರ್. ಜೈವಿಕ ಚಟುವಟಿಕೆಗಳಿಗೆ ಅತಿ ಅವಶ್ಯಕ ಈ ಕಿಣ್ವಗಳು. ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಯಾವುದನ್ನು ರಿಕ್ಟರ್ ಮಾಪನದಲ್ಲಿ ಅಳೆಯುತ್ತಾರೆ? ಭೂಕಂಪ. ಭೂಕಂಪವನ್ನು ರಿಕ್ಟರ್ ಮಾಪನದಲ್ಲಿ ಅಳೆಯುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪರಿಸರ ಸ್ನೇಹಿ ಇಂಧನ? CNG ಇದು ಪರಿಸರ ಸ್ನೇಹಿ ಇಂಧನ. CNG ಅಂತಂದ್ರೆ ಕಂಪ್ರಹೆನ್ಸಿವ್ ನ್ಯಾಚುರಲ್ ಗ್ಯಾಸ್. 4 ಈಸ್ ದಿ ರೈಟ್ ಆನ್ಸರ್. ದೇಹ ಕೈಕಾಲು. ಮರ ಡ್ಯಾಶ್. ಕೊಂಬೆ. ಮರ ಕೊಂಬೆಗಳು. ದೇಹಕ್ಕೆ ಕೈಕಾಲು ಹೇಗೋ ಮರ ಕೊಂಬೆಗಳು. 3 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಕಾದಂಬರಿ ಸಂಧ್ಯಾರಾಗದ ಕರ್ತೃ? ಅನಕೃ ಅಂದರೆ ಆನ ಕೃಷ್ಣರಾಯರು ಸಂಧ್ಯಾರಾಗದ ಕರ್ತೃ. 3 ಈಸ್ ದಿ ರೈಟ್ ಆನ್ಸರ್. ಆಲ್ವಿಯೋಲೈ ಯಾವುದಕ್ಕೆ ಸಂಬಂಧಿಸಿದ್ದು? ಶ್ವಾಸಕೋಶ. ಆಲ್ವಿಯೋಲೈ ಶ್ವಾಸಕೋಶದ ಒಳಗಡೆ ಇರುವಂತಹ ಒಂದು ಚೀಲದಂತಹ ರಚನೆ, ಗಾಳಿ ಕೋಣೆಗಳು ಅಂತ ಕರಿತೀವಿ ನಾವು. ಸೊ ಇಲ್ಲಿ ಶ್ವಾಸಕೋಶದಲ್ಲಿ ಹೇಗಿದೆ? ಶ್ವಾಸನಾಳ, ಶ್ವಾಸನಾಳದಿಂದ ಸೀಳುಸಿರ್ನಾಳ, ಸೀಳುಸಿರ್ನಾಳದಿಂದ ನವಿರುಸಿರ್ನಾಳ, ಅಂದರೆ ಇನ್ನೂ ಸೂಕ್ಷ್ಮ ನಾಳಗಳು. ಆ ನವಿರುಸಿರ್ನಾಳದ ಕೊನೆಯಲ್ಲಿ ಗಾಳಿ ಕೋಣೆಗಳು ಕಂಡುಬರುತ್ತೆ. ಇವೇ ಅನಿಲ ವಿನಿಮಯ ತಾಣಗಳು. 4 ಈಸ್ ದಿ ರೈಟ್ ಆನ್ಸರ್.
ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಚಾಮರಾಜನಗರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಎಲ್ಲಿ ವಸ್ತು ಹೆಚ್ಚಿಗೆ ತೂಗುತ್ತದೆ? ಧ್ರುವಗಳಲ್ಲಿ. ಧ್ರುವಗಳಲ್ಲಿ ವಸ್ತುಗಳ ತೂಕ ಗರಿಷ್ಠವಾಗಿರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಚಿಕನ್ ಗುನ್ಯಾ ಯಾವುದರಿಂದ ಬರುತ್ತದೆ? ವೈರಸ್. ಚಿಕನ್ ಗುನ್ಯಾ ಚಿಕ್ವಿ ಎಂಬಂತಹ ವೈರಸ್ನಿಂದ ಬರುವಂತಹ ಒಂದು ಕಾಯಿಲೆ. ಅದು ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಯಿಂದ ಹರಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ತಮಿಳಿನ ನಂತರ ಅತ್ಯಂತ ಪುರಾತನವಾದ ದ್ರಾವಿಡ ಭಾಷೆ ಯಾವುದು? ಕನ್ನಡ. ತಮಿಳಿನ ನಂತರ ಅತ್ಯಂತ ಪುರಾತನವಾದ ದ್ರಾವಿಡ ಭಾಷೆ ಕನ್ನಡ. 3 ಈಸ್ ದಿ ರೈಟ್ ಆನ್ಸರ್. ಎಲ್ಲೋರಾದ ಕೈಲಾಸ ದೇವಾಲಯವು ಯಾವ ದೊರೆಗಳ ಶಿಲಾ ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ? ರಾಷ್ಟ್ರಕೂಟರು. ಎಲ್ಲೋರಾದ ಕೈಲಾಸ ದೇವಾಲಯವು ರಾಷ್ಟ್ರಕೂಟ ದೊರೆಗಳ ಶಿಲಾ ವಾಸ್ತುಶಿಲ್ಪದ ಉದಾಹರಣೆ. 3 ಈಸ್ ದಿ ರೈಟ್ ಆನ್ಸರ್. ಹೇಮಾವತಿ ಯಾವ ನದಿಯ ಉಪನದಿ? ತುಂಗಭದ್ರಾ. ಹೇಮಾವತಿ ತುಂಗಭದ್ರಾ ನದಿಯ ಉಪನದಿ. 2 ಈಸ್ ದಿ ರೈಟ್ ಆನ್ಸರ್. ಮೆಗಸ್ತಾನೀಸನು ಯಾರ ರಾಯಭಾರಿಯಾಗಿದ್ದನು? ಸೆಲ್ಯೂಕಸ್. ಮೆಗಸ್ತಾನೀಸನು ಸೆಲ್ಯೂಕಸ್ನ ರಾಯಭಾರಿಯಾಗಿದ್ದನು. 1 ಈಸ್ ದಿ ರೈಟ್ ಆನ್ಸರ್. ಎಲ್ಲ 3 ದುಂಡು ಮೇಜಿನ ಪರಿಷತ್ಗಳಲ್ಲಿ ಭಾಗವಹಿಸಿದವರು ಯಾರು? ಬಿ.ಆರ್. ಅಂಬೇಡ್ಕರ್. ಬಿ.ಆರ್. ಅಂಬೇಡ್ಕರ್ ಎಲ್ಲ 3 ದುಂಡು ಮೇಜಿನ ಪರಿಷತ್ಗಳಲ್ಲಿ ಭಾಗವಹಿಸಿದವರು. 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಸರ್ಕಾರವು ಯಾವ ಸ್ಥಳದಲ್ಲಿ ಏಷ್ಯಾದ ಪ್ರಥಮ ಅಕ್ಕಿ ತಂತ್ರಜ್ಞಾನ ಉದ್ಯಮವನ್ನು ಸ್ಥಾಪಿಸಿದೆ? ಗಂಗಾವತಿ. ಗಂಗಾವತಿಯಲ್ಲಿ ಕರ್ನಾಟಕ ಸರ್ಕಾರ ಏಷ್ಯಾದ ಪ್ರಥಮ ಅಕ್ಕಿ ತಂತ್ರಜ್ಞಾನವನ್ನ ಸ್ಥಾಪಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸಣ್ಣದು ಯಾವುದು? 6/16 ಅತ್ಯಂತ ಚಿಕ್ಕದು. 15/16 ಇಲ್ಲಿ 0.9 ಬರುತ್ತೆ. 6/16 ಅಲ್ಲಿ 0.3 ಬರುತ್ತೆ. 7/8 ಅಲ್ಲಿ 0.8 ಬರುತ್ತೆ. ಹಾಗೆ 11/12 ಅಲ್ಲೂ ಕೂಡ 0.9 ಬರುತ್ತೆ. ಸೊ 2 ಈಸ್ ದಿ ರೈಟ್ ಆನ್ಸರ್. ಹಣ್ಣಿನ ಸಕ್ಕರೆ ಯಾವುದು? ಫ್ರಕ್ಟೋಸ್. ಫ್ರಕ್ಟೋಸ್ ಹಣ್ಣಿನಲ್ಲಿರುವಂತಹ ಸಕ್ಕರೆಯ ಅಂಶ. ಗ್ಲೂಕೋಸ್, ಸುಕ್ರೋಸ್, ಸೆಲ್ಯುಲೋಸ್, ಫ್ರಕ್ಟೋಸ್ ಇವು ಕಾರ್ಬೋಹೈಡ್ರೇಟ್ಗಳ ವಿಧಗಳು. 4 ಈಸ್ ದಿ ರೈಟ್ ಆನ್ಸರ್. ಮಹಮ್ಮದ್ ಗವಾನ್ ಮದರಸಾ ಎಲ್ಲಿದೆ? ಬೀದರ್. ಮಹಮ್ಮದ್ ಗವಾನ್ ಮದರಸಾ ಬೀದರ್ ಜಿಲ್ಲೆಯಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ಮಹದಾಯಿ ನದಿಯು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ? ಬೆಳಗಾವಿ. ಮಹದಾಯಿ ನದಿಯು ಬೆಳಗಾವಿ ಜಿಲ್ಲೆಯಲ್ಲಿ ಉಗಮವಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಶಸ್ತ್ರ ಬಲಗಳ ಪರಮೋಚ್ಚ ನಾಯಕರು ಯಾರು? ರಾಷ್ಟ್ರಪತಿಗಳು. ಭಾರತದ ಸಶಸ್ತ್ರ ಬಲಗಳ ಪರಮೋಚ್ಚ ನಾಯಕರು ರಾಷ್ಟ್ರಪತಿಗಳು. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿಲ್ಲ? ಗಾಂಧಾರ. ಗಾಂಧಾರ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.